ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿಯಲ್ಲಿ ಇಂದು ಎತ್ತಿನ ಹೊಳೆ ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆಯನ್ನ ನೀಡಲಿದ್ದಾರೆ. ಈ ಹಿನ್ನೆಲೆ ಕಾರ್ಯಕ್ರಮ ನಡೆಯುವ ಪ್ರದೇಶಕ್ಕೆ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮಧ್ಯಾಹ್ನ 12 ಗಂಟೆಗೆ ಯೋಜನೆಗೆ ಸಿಎಂ ಚಾಲನೆಯನ್ನ ನೀಡಲಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್, ಬಹಳ ಜನ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಗೌರಿ ಹಬ್ಬದ ದಿನ ಗಂಗೆ ಪೂಜೆ ಮಾಡ್ತಾ ಇದ್ದೇವೆ. ಒಂದು ಭಗೀರಥ ಪ್ರಯತ್ನ ಮಾಡಿದ್ದೇವೆ. ಗೌರಿ ಗಂಗೆಗೆ ಜಗಳ ಆಗಿತ್ತು. ಇಲ್ಲಿ ಇಬ್ಬರನ್ನೂ ಒಂದು ಮಾಡಿ ಪೂಜೆಯನ್ನ ಮಾಡ್ತಾ ಇದ್ದೇವೆ. ನಾನು ಯಾರ ಟೀಕೆಗೂ ಉತ್ತರವನ್ನ ಕೊಡುವುದಕ್ಕೆ ತಯಾರಿಲ್ಲ, ಅವಶ್ಯಕತೆ ಇಲ್ಲ. ಪಕ್ಷಭೇದ ಮರೆತು ಎಲ್ಲರಿಗೂ ಆಹ್ವಾನವನ್ನ ಕೊಟ್ಟಿದ್ದೇನೆ. ಯಾರು ಬೇಕಾದರೂ ಬರಬಹುದು, ಪಾಲ್ಗೊಳ್ಳಬಹುದು. ಏನು ಗೌರವ ಕೊಡಬೇಕು ಅದನ್ನ ಕೊಡ್ತೇವೆ ಅಂತ. ನಮ್ಮ ಕರ್ನಾಟಕಕ್ಕೆ ಇದೊಂದು ಬಹಳ ಐತಿಹಾಸಿಕವಾದಂಥ ಕಾರ್ಯಕ್ರಮ. ಬಯಲು ಸೀಮೆ ಈ ಒಂದು ನೀರು ತೆಗೆದುಕೊಂಡು ಬರಗಾಲದ ಪ್ರದೇಶಗಳಿಗೆ ನೀರು ತೆಗೆದುಕೊಂಡು ಹೋಗ್ತಾ ಇರೋಂಥದ್ದು ಭಾಳ ವಿಶೇಷವಾದದ್ದು. ಒಂದು ದೊಡ್ಡ ಭಗೀರಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಸೊ ಭಾಳ ಜನ ನಮಗೆ ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಗೌರಿ ಹಬ್ಬ ದಿನ ಗಂಗೆ ಪೂಜೆಯನ್ನು ಮಾಡ್ತಾಯಿದ್ದೇವೆ. ನಮ್ಮ ಕರ್ನಾಟಕಕ್ಕೆ ಇದೊಂದು ಭಾಳ ಐತಿಹಾಸಿಕವಾದಂಥ ಕಾರ್ಯಕ್ರಮ. ಶಿವಮೊಗ್ಗದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಶುಭಮಂಗಳ ಕಲ್ಯಾಣ ಮಂದಿರದಲ್ಲಿ ಮಾತನಾಡಿದ ಅವರು, ಚುನಾವಣೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬರಬಹುದು. ಹೀಗಾಗಿ ನೀವು ಸಿದ್ಧರಾಗಿರಿ. ಚುನಾವಣೆಗೆ 3.5 ವರ್ಷಗಳು ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ಸ್ವಯಂಕೃತ ಅಪರಾಧಗಳಿಂದ ರಾಜೀನಾಮೆ ಕೊಡುವ ಪರಿಸ್ಥಿತಿಗೆ ಅವರೇ ತಂದುಕೊಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಪಕ್ಷ ಸಂಘಟಿಸಬೇಕು ಮತ್ತು ಚುರುಕುಗೊಳಿಸಬೇಕು ಅಂತ. ಮುಂದಿನ ಚುನಾವಣೆ 3.5 ವರ್ಷಗಳಿದ್ರೂ ಸಹ ಕಾಂಗ್ರೆಸ್ನ ಕೆಲವು ಸ್ವಯಂಕೃತ ಅಪರಾಧಗಳು, ಅಲ್ಲಿ ಅಧಿಕಾರದಲ್ಲಿರ್ತಕ್ಕಂಥವರೇ ಹಲವಾರು ತಪ್ಪುಗಳನ್ನು ಮಾಡಿ ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿಗಳಿಗೆ ಅವರೇ ಏನು ದುಡುಕೋತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಪಕ್ಷವನ್ನು ಸಂಘಟಿಸ್ತಕ್ಕಂಥ ಕೆಲಸವನ್ನು ಸ್ವಲ್ಪ ಚುರುಕುಗೊಳಿಸಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕನಿಷ್ಠ ನಾವು 3-4 ಸ್ಥಾನ ಗೆಲ್ಲಕ್ಕೆ ಅವಕಾಶ ಇದೆ. ಮುಂದಿನ ಚುನಾವಣೆ ಸಿದ್ದರಾಮಯ್ಯ ವಿರುದ್ಧ ಮುಡಾ ಹಗರಣ ಆರೋಪ ಸಂಬಂಧ ಮಂಗಳೂರಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಚಾರ ಕೋರ್ಟ್ನಲ್ಲಿದೆ. ಏನಾಗತ್ತೆ ಏನಾಗಲ್ಲ ಅನ್ನೋದನ್ನ ಭವಿಷ್ಯ ನುಡಿಯೋದು ಸರಿಯಲ್ಲ. ಸರ್ಕಾರವೇ ಅಧಿಕಾರ ಸಸ್ಪೆಂಡ್ ಮಾಡಿದ್ದು ಕಾನೂನು ಉಲ್ಲಂಘನೆ ಆಗಿದ್ದನ್ನ ಸ್ಪಷ್ಟವಾಗಿ ಒಪ್ಕೊಂಡಿದೆ. ನೋಡೋಣ ಕೋರ್ಟ್ನಲ್ಲಿ ಅಂತಿಮ ತೀರ್ಪು ಏನ್ ಬರುತ್ತೆ ಅಂತ ಅಂದ್ರು. ಸರಿಯಲ್ಲ. ಈಗ ಅದು ಮ್ಯಾಟ್ರ್ ಕೋರ್ಟಲ್ಲಿದೆ. ಏನಾಗುತ್ತೋ ಏನಿಲ್ಲ ಅನ್ನುವಂಥದ್ದು ಭವಿಷ್ಯ ನುಡಿಯುವಂಥದ್ದು ಸರಿಯಲ್ಲ. ಕೋರ್ಟ್ನಲ್ಲಿ ತೀರ್ಮಾನ ಆಗ್ತದೆ. ಪರ ವಿರೋಧ ವಾದ ಇನ್ನೂ ನಡೀತಾ ಇದೆ. ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ. ಆದರೆ ಈ ಮಧ್ಯೆ ಸರ್ಕಾರವೇ ತಮ್ಮ ಆಜ್ಞೆಗಳಲ್ಲಿ ಒಬ್ಬ ಅಧಿಕಾರಿಗಳನ್ನು ಏನು ಸಸ್ಪೆಂಡ್ ಮಾಡಿದ್ದಾರೆ, ಅದರಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ, ಈ 50-50 ಅನುಪಾತ ಕೊಡೋದರಲ್ಲಿ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಅವರೇ ಒಪ್ಕೊಂಡಿದ್ದಾರೆ. ನೋಡೋಣ ಕೋರ್ಟಲ್ಲಿ ಅಂತಿಮವಾಗಿ ಏನು ಬರ್ತದೆ. ಈಗ ಅದು ಮ್ಯಾಟ್ರ್ ಕೋರ್ಟಲ್ಲಿ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಇಬ್ರಾಹಿಂ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೈತಿಕತೆ ಇದ್ದರೆ ಬಿಜೆಪಿ ನಾಯಕರು ರಾಜೀನಾಮೆಯನ್ನ ಕೊಡಬೇಕಿತ್ತು. ರಾಜ್ಯದಲ್ಲಿ ವಿಪಕ್ಷ ವಿರೋಧ ಪಕ್ಷದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅಭಿವೃದ್ಧಿ, ನಿರುದ್ಯೋಗ, ಅತಿವೃಷ್ಟಿ, ಅನಾವೃಷ್ಟಿ ಬಗ್ಗೆ ಮಾತನಾಡದೆ ಬಿಜೆಪಿಯವರು ಬೇರೆಯದ್ದೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ದಿನಕ್ಕೆ ಗುತ್ತಿಗೆದಾರರು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ. ಬಿಜೆಪಿಯವರು ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಾರೆ. ನೀವು ಏನೇ ಮಾಡಿ ಏನ್ ಬಂದಿದ್ದೀರಿ ನಿಮ್ಮ ಅಧಿಕಾರದ ಅವಧಿಯಲ್ಲಿ ಅನ್ನೋದನ್ನ ಮೊದಲು ನೋಡ್ಕೊಳ್ಳಿ ಅಂತ ಹೇಳಿ ಕಿಡಿಕಾರಿದ್ದಾರೆ. ಹೇಳಿ ಯಾರಾದರೂ ನೀವು ₹1 ತಿಂದಿದ್ದೀರಿ ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಹೇಳಿ ಯಾರಾದರೂ. ಈಗ ಬಿಜೆಪಿಯವರು ವಕ್ಫ್ ಬಿಲ್ಲು ನಿಮ್ಗೆ ಯಾಕಪ್ಪ ಸಾಬ್ರು ದಾನ ಕೊಟ್ಟಿದ್ದ ಬಗ್ಗೆ ಚಿಂತೆ? ನಿಮ್ಮ ಹತ್ರಕ್ಕೆ ವಕ್ಫ್ ಬೋರ್ಡ್ ಯಾರದ್ದು ಪ್ರಾಪರ್ಟಿ? ನಾನು ಸಾಯೋಕ್ಕಿಂತ ಮುಂಚೆ ಇದು ದೇವರ ಹೆಸರಿಗೆ ನಾನು ಕೊಡ್ತೀನಿ.
ಇದ್ರ ಮೇಲೆ ಅಧಿಕಾರ ನಡೆಸುವಂಥ ಹಕ್ಕು ಸರ್ಕಾರಕ್ಕೇನಿದೆ? ನಾನು ಕೊಟ್ಟಂಥ ದಾನಕ್ಕೆ ನೀವ್ಯಾರು ಪ್ರಶ್ನೆ ಮಾಡೋದಕ್ಕೆ? ಇದು ನಡೆಯಲ್ಲ. ಇದು ಇದೇನೇ ಕನ್ನಡ ಚಿತ್ರರಂಗದಲ್ಲಿ ಲೈಂಗಿಕ ದೌರ್ಜನ್ಯ ವಿಚಾರದ ಬಗ್ಗೆ ಮಂಗಳೂರಿನಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದ ರಾಜ್ಯಾಧ್ಯಕ್ಷೆ ಸಿ ಮಂಜುಳಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚು ಕಲಾವಿದರು ಇದಕ್ಕೆ ಸಹಿ ಮಾಡಬೇಕು. ಕನ್ನಡ ಚಿತ್ರರಂಗದ ಈ ನಡೆಯನ್ನ ನಾನು ಸ್ವಾಗತ ಮಾಡ್ತೇನೆ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಕೇವಲ 150 ಕಲಾವಿದರು ಇಲ್ಲ. ವರ್ಕಿಂಗ್ ಪ್ಲೇಸ್ ಹ್ಯಾರಾಸ್ಮೆಂಟ್ ಕಮಿಟಿ ಇದನ್ನ ತನಿಖೆಯನ್ನ ಮಾಡಬೇಕು. ಹೈಕೋರ್ಟ್ನ ಸುಪರ್ದಿಯಲ್ಲಿ ನಿವೃತ್ತ ನ್ಯಾಯಮೂರ್ತಿ ಇದರ ಬಗ್ಗೆ ತನಿಖೆಯನ್ನ ಮಾಡಲಿ ಅಂತ. ಇದನ್ನೆಲ್ಲಿಗೇನು ಸಿನಿಮಾ ರಂಗದಲ್ಲಿ ಈ ರೀತಿ ಚರ್ಚೆ ಆಗ್ತಿದೆ, ನಿಜವಾಗ್ಲೂ ನಾನು ಇದನ್ನು ಸ್ವಾಗತಿಸ್ತೀನಿ ಮತ್ತು ಅಭಿನಂದಿಸ್ತೀನಿ. ಇಲ್ಲಾಂದರೆ ಇವರದ್ದೆಲ್ಲ ಅಟ್ಟಹಾಸಗಳು ಇಲ್ಲಿ ಮುಗಿಯೋದೇ ಇಲ್ಲ. ಎಲ್ಲ ಕಡೆ ದುರ್ಯೋಧನರು ದುಶ್ಯಾಸನರು ಇದ್ದೇ ಇರ್ತಾರೆ. ಅಲ್ಲಿ ನಮ್ಮ ವಿಲ್ ಪವರ್ ಮೇಲೆ ನಾವು ಇದನ್ನೆಲ್ಲ ಅಂದರೆ ಸರಿ ಮಾಡಬೇಕು. ಐ ಆಮ್ ಫಾರ್ ವಿತ್ ಎಲ್ಲೆಲ್ಲಿ ಮಹಿಳೆ ಕೆಲಸಕ್ಕೆ ಬರ್ತಾಳೆ ಆ ಎಲ್ಲ ಕಡೆ ಈ ವರ್ಕ್ ಪ್ಲೇಸ್ ಸೆಕ್ಷುವಲ್ ಹರಾಸ್ಮೆಂಟ್ ಕಮಿಟಿ ಆಗಬೇಕು. ಕನ್ನಡ ಚಿತ್ರರಂಗದಲ್ಲಿ ಕಾಸ್ಟಿಂಗ್ ಕೌಚ್ ಸಂಬಂಧ ನಟಿ ಸಂಜನಾ ಗಲ್ರಾನಿ ಗೃಹ ಸಚಿವ ಪರಮೇಶ್ವರ್ ಭೇಟಿಯಾಗಿ ಮನವಿ ಪತ್ರವನ್ನ ಸಲ್ಲಿಸಿದ್ರು. ಮಲಯಾಳಂ ಚಿತ್ರರಂಗದಲ್ಲಿ ಹೇಮಾ ಸಮಿತಿ ವರದಿ ಭಾರಿ ಸದ್ದು ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ನಟಿ ಸಂಜನಾ ಕೂಡ ಕೇರಳ ಸರ್ಕಾರ ಹೇಮಾ ಸಮಿತಿ ರಚಿಸಿದಂತೆ ಇಲ್ಲೂ ಸಮಿತಿ ರಚಿಸುವುದಕ್ಕೆ ಗೃಹ ಸಚಿವರ ಬಳಿ ಮನವಿ ಮಾಡಿದ್ರು. ಈ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ನಕಲಿ ನಿರ್ಮಾಪಕ ನಿರ್ದೇಶಕರ ಹಾವಳಿಗೆ ಬ್ರೇಕ್ ಹಾಕಿ ಮಹಿಳಾ ಕಲಾವಿದೆಯರಿಗೆ ಸುರಕ್ಷಿತ ವಾತಾವರಣ ನಿರ್ಮಾಣಕ್ಕೆ ಆಗ್ರಹಿಸಿದ್ರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಸಂಬಂಧ ಮಾಜಿ ಸಚಿವ ನಾಗೇಂದ್ರ ಸದ್ಯ ಜೈಲಲ್ಲೇ ಇದ್ದಾರೆ. ನಾಗೇಂದ್ರ ಜಾಮೀನು ಅರ್ಜಿ ವಿಚಾರಣೆಯನ್ನ ಸೆಪ್ಟೆಂಬರ್ 11ಕ್ಕೆ ಕೋರ್ಟ್ ಮುಂದೂಡಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದು ಸದ್ಯ ಪರಪ್ಪನ ಅಗ್ರಹಾರದಲ್ಲಿ ಮಾಜಿ ಸಚಿವ ನಾಗೇಂದ್ರ ಇದ್ದಾರೆ. ಹಿಜಾಬ್ ಬ್ಯಾನ್ ಮಾಡಿದ ಕುಂದಾಪುರದ ಪ್ರಾಂಶುಪಾಲರ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿ ತಡೆ ಹಿಡಿದ ಬಗ್ಗೆ ಮಂಗಳೂರಿನಲ್ಲಿ ಬೊಮ್ಮಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಿಜಾಬ್ ಶಕ್ತಿಗಳು ಇನ್ನೂ ಕೆಲಸ ಮಾಡ್ತಾ ಇದೆ, ದೇಶದ್ರೋಹಿ ಶಕ್ತಿ ಇನ್ನೂ ಕೆಲಸ ಮಾಡ್ತಾ ಇದೆ. ಅವತ್ತು ಪ್ರಾಂಶುಪಾಲರು ತಮ್ಮ ಕರ್ತವ್ಯ ಮಾತ್ರವನ್ನ ಮಾಡಿದ್ರು. ಹೈಕೋರ್ಟ್ ಕೂಡ ಮಾಡಿದ್ದು ಸರಿ ಅಂತ ಹೇಳಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಪೆಂಡಿಂಗ್ ಇದೆ. ಇಂತಹ ಸಂದರ್ಭದಲ್ಲಿ ಅವರೇ ಆಯ್ಕೆ ಮಾಡಿದವರನ್ನ ಅವರೇ ಕೊನೆಗಳಿಗೆ ಅವಾರ್ಡ್ ಅನ್ನ ಹಿಂದೆ ತೆಗೆದುಕೊಂಡಿದ್ದು ಸರಿಯಲ್ಲ. ಎಲ್ಲೋ ಒಂದು ಕಡೆ ಶಕ್ತಿಗಳು ಮತ್ತು ಓಲೈಕೆ ರಾಜಕಾರಣ ಹಿನ್ನೆಲೆಯಲ್ಲಿ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ದೇಶದ್ರೋಹಿ ಶಕ್ತಿಗಳು ಮತ್ತೆ ಕೆಲಸ ಮಾಡ್ತಾ ಇದ್ದಾರೆ. ಅವರೇ ಆಯ್ಕೆ ಮಾಡಿದಂಥ ಟೀಚರನ್ನ ಅವರೇ ಕೊನೆ ಗಳಿಗೆಯಲ್ಲಿ ಅವಾರ್ಡನ್ನು ಹಿಂತೆಗೆದುಕೊಂಡಿರುವಂಥದ್ದು ಎಲ್ಲೋ ಒಂದು ಕಡೆ ಈ ಫೋರ್ಸಸ್ಸು ಮತ್ತು ಮೈನಾರಿಟಿ ಅಪೀಸ್ಮೆಂಟ್ ಓಲೈಕೆಯ ರಾಜಕಾರಣದ